ಭಾಗ್ಯವಮ್ಮ ಗೊಲೆಯೋಳು ಬಿದ್ದ ಎನ್ನ ಮನಸ್ಸು ನಿನ್ನ ಕೂಡುವುದಕ್ಕೆ ಸಂಕಟ ಪಡುತ್ತಿರುವುದು ಮನಮೋಗಿನಿ. ನಮ್ಮ ಕೂಡಿದರೆ ನೀನಾಗುವೆ ಸುತ್ತಾನೆ ಸುಂದರಿ ಲೇ ಪಾಪಿಷ್ಟರೇ ಎಲ್ಲೋ ರಾವಣ ಎಲೆ ನಾಯಿ ಬಾಯಿಗೆ ಬಂದಂತೆ ಬರಲಿಲ್ಲ. ಸಹಜವಾಗಿ ಬರುವುದು ಸುಂದರಿ. ಬಾಯಲ್ಲಿ ಓಡಲಿ ನಿಮ್ಮ ಬಾಯಲ್ಲಿ ಉಳಿಬಳಿಲೆ ಸುಂದರಿ. ನಿನ್ನ ನಾಲಿಗೆ ಸೇದವಾಗಲಿ. ನಿಮ್ಮ ನಾಲಿಗೆ ಸೇದಿ ಹೋಗಲಿ ಸುಂದರಿ. ಲೇ ದುರ್ಮಾರ್ಗ ಹೇಳುವನು ಕೇಳು. ಚೆನ್ನಾಗಿ ಎನ್ನಯ ಪಾಪಿಷ್ಟರೇ ಎಲ್ಲೋ ದುರ್ಮಾರ್ಗ ಎಲೆ ದುರ್ಮಾರ್ಗಗಳೇ ಹೆಣ್ಣು ಮಗಳೆಂಬ ಪ್ರೇಮವಿಲ್ಲದೆ ಬಾಯಿಗೆ ಬಂದಂತೆ ಬರುತ್ತಿರುವೆಯ. ಸಹಜವಾಗಿ ಮಾತನಾಡುವನು ಸುಂದರಿ. ಎನ್ನ ಪತಿಯು ವಿಷ್ಣುವೇ ಆಗಬೇಕೆಂದು ಪ್ರತಿನಿತ್ಯ ಹಗಲಿಗಳು ತಪಸ್ಸನ್ನೇ ಮಾಡುತ್ತಿರುವನು. ನಿನ್ನ ಪತಿಗೆ ವಿಷ್ಣುವನನ್ನು ಮರೆತು ಎನ್ನನ್ನು ಕೂಡು ಸುಂದರಿ. ನಿನ್ನಂತ ಭ್ರಷ್ಟನಿಗೆ ಭಕ್ತಿ ವಿಚಾರ ಬಗ್ಗೆ ನಿನಗೇನು ಗೊತ್ತು? ನಿನಗೇನು ಗೊತ್ತಾಗಿರಬೇಕು ಸುಂದರಿ. ನಮಗೆ ನಮ್ಮ ಆಸನವನ್ನು ಗಟ್ಟಿಯಿಂದ ಓಟ ಹೋಗುವ ರಕ್ಕಸ ಬಿಡನೆನ್ನ ಕಕ್ಕಸ. ಎಲ್ಲ ಈ ದುಷ್ಟ ಮಾತುಗಳನ್ನು ಮಾಡುವ ಭ್ರಷ್ಟವನಿಗೆ ನೀನಾವ ಗಣವಂತೆ. ಋಗ್ವೇದ, ಚತುರ್ವೇದ, ಸಾಮವೇದ, ಅಥರ್ವರ್ಣ ವೇದ, 60 ಶಾಸ್ತ್ರ, 18 ಪುರಾಣ, ಬ್ರಹ್ಮಜ್ಞಾನ ಜ್ಯೋತಿಷವನ್ನು ಬಲ್ಲಂಕ ದಶಕಂಠ ಅಲಂಕಾರೇಶ್ವರನನ್ನು ಬಿಟ್ಟು ಒಂದು ಹಳೆಗೆ ಹತ್ತಿ ಮೇಲೆ ಕುಳಿತು ಸರ್ಪದ ಮೇಲೆ ಮಲಗುವ ಕಪ್ಪು ವರ್ಣವುಳ್ಳ ವಿಷ್ಣುವನನ್ನು ಎದುರು ನೀನೆಂಥ ಮೂರ್ಖರು ಸುಂದರೇ. ನಿನ್ನಯ ಭಕ್ತಿ ಭಾವಕ್ಕೊಲಿದು ಶ್ರೀಮನ್ನಾರಾಯಣನು ನಿನಗೇನಾದರೂ ಪತಿಯಾಗುವನೆಂದು ಒಪ್ಪಿಕೊಂಡರೆ ಅವನ ಕಾಲುಗಳನ್ನು ಹಿಡಿದು ತುಪ್ಪನೆರಿ ಸೋಮರಕ್ಕೆ ಅಪ್ಪಳಿಸಿರುವುದು ನಾರೇ ನಗರದ ಭ್ರಷ್ಟರೇ ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿರುವನು ಸುಂದರೇ. ಸುಮ್ಮನೆ ನಿನ್ನ ಪ್ರಾಣ ಉಳಿಯಬೇಕಾದರೆ ಇಲ್ಲಿಂದ ಹೊರಟು ಹೋಗು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರೇ.